7ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಎ ಟೈಗರ್ ಇನ್ ದ ಹೌಸ್ ಅನ್ನುವ ಪಾಠದ ಮೊದಲ ಭಾಗವನ್ನು ಮಾಡಿದ್ದು, ಉಳಿದ ಭಾಗವನ್ನು ಈಗ ಮಾಡ್ತಾ ಇದ್ದೀನಿ. ಈ ಪಾಠದಲ್ಲಿ ಬಂದಿರುವಂತಹ ಕೆಲವು ಶಬ್ದಗಳನ್ನು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಅವನ್ನು ನೀವು ತಿಳಿದುಕೊಂಡ್ರೆ ಈ ಪಾಠ ನಿಮಗೆ ಸರಿಯಾಗಿ ಅರ್ಥವಾಗ್ತದೆ. ಅಬಂಡಂಟ್ ಅಂದರೆ ಎಲ್ಲವನ್ನು ತೊರೆದ, ವೆಟರ್ನರಿಯನ್ ಅಂತಂದರೆ ಪಶು ವೈದ್ಯ, ಕಬ್ ಅಂದರೆ ಹುಲಿಯ ಮರಿ, ಎಕ್ಸ್ಪೆಡಿಷನ್ ನಿರ್ದಿಷ್ಟ ಉದ್ದೇಶದ ಪ್ರಯಾಣ, ಮಾಂಗ್ರೆಲ್ ಮಿಶ್ರ ತಳಿಯ ನಾಯಿ, ಅಬ್ಸರ್ಡ್ ಹಾಸ್ಯಾಸ್ಪದ, ರಿಡಿಕ್ಯುಲಸ್ಲಿ ಅಂದರೂ ಕೂಡ ಹಾಸ್ಯಾಸ್ಪದವಾಗಿ ಅಂತ ಎರಡರ ಅರ್ಥನ ಒಂದೇ ತರನಾಗ್ತದೆ. ಕ್ರೌಲ್ ಅಂದರೆ ತೆವಳು, ಸ್ಟಾಕ್ ನಿಶಬ್ದವಾಗಿ ಬೇಟೆಯಾಡುವಂತೆ, ಅಮ್ಯೂಸ್ಮೆಂಟ್ಸ್ ಅಂದರೆ ವಿನೋದಗೊಳಿಸುವ ಉಲ್ಲಾಸಪಡಿಸುವ ಸಂಗತಿಗಳು ಅಂತ, ಕ್ರೌಚಿಂಗ್ ಕುಗ್ಗಿ ನಿಂತುಕೊಳ್ಳುವುದು, ನೆಲಕ್ಕೆ ಹತ್ತಿಕೊಂಡು ಕೂತುಕೊಳ್ಳುವುದು, ರಿಟ್ರೈವರ್ ಮಧ್ಯಮ ಗಾತ್ರದ ಬೇಟೆ ನಾಯಿ, ಬರ್ತ್ ಅಂದರೆ ಗೇವೆ ವೈಡ್ ಅಂತ ಕೊಟ್ಟಿದ್ದಾರೆ, ಸುರಕ್ಷಿತ ಅಂತರದಲ್ಲಿ ಇರುವುದು, ಸ್ನಾರ್ಲ್ ಗಂಟಲಿನಲ್ಲಿ ಸಿಟ್ಟಿನಿಂದ ಶಬ್ದ ಮಾಡು, ಪ್ರೊಫೆಟಿಕ್ ಮುಂಚಿತವಾಗಿ ಹೇಳು, ಫ್ರೆಂಜೀಡ್ ಅತ್ಯಂತ ತೊಂದರೆಗೊಳಗಾದ, ಕ್ಯಾಕ್ಲಿಂಗ್ ಕೋಳಿಯ ಕೇಕೆ ಧ್ವನಿ, ಗ್ರೌಲ್ ಗುರುಗಟ್ಟು ಗೊಣಗು, ಸ್ನ್ಯಾಕ್ ಕೈಯಿಂದ ತಟ್ಟು ಮುದ್ದು ಮಾಡು, ಸ್ಪ್ರ್ಯಾಂಗ್ ಹಾರು ಜಿಗಿ ಥಟ್ಟನೆ ಏಳು, ಡಾರ್ಟ್ ಇರಿ ಹಾರು, ಪೆಕ್ನೀಸ್ ಅಂದರೆ ಒಂದು ಜಾತಿಯ ಗಿಡ್ಡ ನಾಯಿ, ಕೇಜ್ ಪಂಜರ ಬೋನು, ಟಿಕಲ್ ಅಂದರೆ ಕಚ್ಚಗಳು ಇಡು, ಸ್ಕಾರ್ನ್ಫುಲ್ ಲುಕ್ ಅಂದರೆ ಅಗೌರವದಿಂದ ನೋಡು, ಲಿಯೋಪರ್ಡ್ ಅಂತ ಅನ್ಬಾರ್ದು ನೋಡಿ, ಇಲ್ಲಿ ಲೆಪರ್ಡ್ ಅಂತ ಉಚ್ಚಾರ ಮಾಡಬೇಕಿದು. ಲೆಪರ್ಡ್ ಅಂದರೆ ಚಿರತೆ, ಮಂಬಲ್ ಅಂದರೆ ಅಸ್ಪಷ್ಟವಾಗಿ ಮಾತಾಡು. About 6 months later, when my grandparents were visiting relatives in Lucknow, grandfather took the opportunity of calling at the zoo to see how Timothy was getting on. ಸುಮಾರು 6 ತಿಂಗಳ ನಂತರ ಯಾವಾಗ ನನ್ನ ಅಜ್ಜ ಹಾಗೂ ಅಜ್ಜಿ ಗ್ರ್ಯಾಂಡ್ ಪೇರೆಂಟ್ಸ್ ವೇರ್ ವಿಸಿಟಿಂಗ್ ರಿಲೇಟಿವ್ಸ್ ಇನ್ ಲಕ್ನೋದಲ್ಲಿ ಸಂಬಂಧಿಕರನ್ನು ನೋಡಲು ಭೇಟಿಯಾಗಲು ಹೋದಾಗ, ಗ್ರ್ಯಾಂಡ್ ಫಾದರ್ ಅಜ್ಜ ಟುಕ್ ದ ಅಪಾರ್ಚುನಿಟಿ ಆಫ್ ಕಾಲಿಂಗ್ ಅಟ್ ದ ಜೂ, ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಆ ಪ್ರಾಣಿ ಸಂಗ್ರಹಾಲಯದ ಅಧಿಕಾರಿಗಳಿಗೆ ಕರೆ ಮಾಡಿದ. ಟು ಸಿ ಹೌ ಟೈಮೋತಿ ವಾಸ್ ಗೆಟಿಂಗ್ ಆನ್, ಆ ಟೈಮೋತಿ ಎನ್ನುವ ಹುಲಿಯ ಮರಿ ಯಾವ ರೀತಿ ಬೆಳೀತಾ ಇದೆ ಅಂತ ನೋಡಬೇಕಂತ ತಿಳಿದುಕೊಂಡು ಈ ಅವಕಾಶವನ್ನು ಉಪಯೋಗಿಸಿಕೊಂಡ. ಐ ವಾಸ್ ನಾಟ್ ದೇರ್ ಟು ಅಕಂಪನಿ ಹಿಮ್, ನಾನು ಅವನೊಂದಿಗೆ ಹೋಗಲು ಜೊತೆಯಲ್ಲಿ ಇರಲಿಲ್ಲ. ಬಟ್ ಐ ಹರ್ಡ್ ಆಲ್ ಅಬೌಟ್ ಇಟ್ ವೆನ್ ಹಿ ರಿಟರ್ನ್ ಟು ಡೆಹರಾ, ಆದರೆ ಅವನು ಡೆಹರಾಗೆ ಮತ್ತೆ ವಾಪಸ್ ಬಂದಾಗ ನಾನು ಇದೆಲ್ಲದರ ಬಗ್ಗೆ ಕೇಳಿ ತಿಳಿದುಕೊಂಡೆ ಅಂತ ಲೇಖಕರು ಹೇಳ್ತಾರೆ. ಅರೈವಿಂಗ್ ಅಟ್ ದ ಜೂ, ಆ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದ ತಕ್ಷಣ ಗ್ರ್ಯಾಂಡ್ ಫಾದರ್ ಮೇಡ್ ಸ್ಟ್ರೇಟ್ ಫಾರ್ ದ ಪರ್ಟಿಕ್ಯುಲರ್ ಕೇಜ್ ಇನ್ ವಿಚ್ ಟೈಮೋತಿ ಹ್ಯಾಡ್ ಬೀನ್ ಇಂಟರ್ನ್ಡ್. ಆ ಅಜ್ಜ ಸೀದಾ ನೇರವಾಗಿ ಆ ಟೈಮೋತಿಯನ್ನು ಇಟ್ಟಂತಹ ಒಂದು ಕೇಜ್ ಅಂದರೆ ಪಂಜರ ಅಥವಾ ಬೋನು, ಹುಲಿಯ ಬೋನಿಗೆ ಸೀದಾ ಹೋದ. ಇಂಟರ್ನ್ಡ್ ಅಂದರೆ ಶಿಸ್ತಿನಿಂದ ಒಂದು ಇದರಲ್ಲಿ ಇರಿಸುವುದು ಇಂಟರ್ನ್ಶಿಪ್ ಅಂತ ಹೇಳ್ತೀವಿ ನಾವು. ಅಂದರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇಟ್ಟುಕೊಂಡು ಏನು ಒಂದು ಕಲಿತಾರಲ್ಲ, ಅದಕ್ಕೂ ಇಂಟರ್ನ್ಶಿಪ್ ಅಂತೀವಿ. ಅಂದರೆ ಈ ಪ್ರಾಣಿಗಳನ್ನು ಕೂಡ ಕೆಲವೊಂದು ಹದ್ದುಬಸ್ತಿಗೆ ಒಳಪಡಿಸಿ ಅವನ್ನು ಕೂಡ ಸಾಕೋದ್ರಿಂದ ಇಲ್ಲಿ ಇಂಟರ್ನ್ಡ್ ಅನ್ನುವ ಪದವನ್ನು ಉಪಯೋಗಿಸಲಾಗಿದೆ. ದ ಟೈಗರ್ ವಾಸ್ ದೇರ್, ಅಲ್ಲಿ ಹುಲಿ ಇತ್ತು. ಕ್ರೌಚ್ಡ್ ಇನ್ ಎ ಕಾರ್ನರ್, ಒಂದು ಮೂಲೆಯಲ್ಲಿ ಮುದುಡಿಕೊಂಡು ಕುಳಿತಿತ್ತು. ಫುಲ್ ಗ್ರೋನ್ ಆ್ಯಂಡ್ ವಿತ್ ಎ ಮ್ಯಾಗ್ನಿಫಿಸೆಂಟ್ ಸ್ಟ್ರೈಪ್ಡ್ ಕೋಟ್, ಪೂರ್ತಿ ಬೆಳೆದಿತ್ತು ಮತ್ತು ಅತ್ಯಂತ ಭವ್ಯವಾಗಿ ಅದರ ಪಟ್ಟಿಗಳು, ಸ್ಟ್ರೈಪ್ಡ್ ಕೋಟ್ ಪಟ್ಟಿಗಳು ಕಾಣ್ತಾ ಇದ್ವು ಅಂತ. ಹುಲಿಯ ಮೈ ಮೇಲಿನ ಪಟ್ಟಿಗಳು ಅತ್ಯಂತ ಎದ್ದು ಕಾಣ್ತಾ ಇದ್ವು, ಅತ್ಯಂತ ಭವ್ಯವಾಗಿ ಪೂರ್ತಿ ಆ ಹುಲಿ ಬೆಳೆದು ದೊಡ್ಡ ಹುಲಿಯಾಗಿತ್ತು. ದ ಟೈಗರ್ ಅಪ್ರೋಚ್ಡ್ ದ ಬಾರ್ಸ್, ಆ ಪಂಜರದ ಸರಳುಗಳ ಹತ್ತಿರ ಆ ಹುಲಿ ಬಂತು. ಆ್ಯಂಡ್ ಅಲೌಡ್ ಗ್ರ್ಯಾಂಡ್ ಫಾದರ್ ಟು ಪುಟ್ ಬೋತ್ ಹ್ಯಾಂಡ್ಸ್ ಅರೌಂಡ್ ಹಿಸ್ ಹೆಡ್, ಆ ಅಜ್ಜ ತನ್ನ ಎರಡೂ ಕೈಗಳನ್ನು ಅದರ ತಲೆ ಮೇಲೆ ಹಾಕಲು ಅದು ಬಿಟ್ಟಿತು. ಗ್ರ್ಯಾಂಡ್ ಫಾದರ್ ಸ್ಟ್ರೋಕ್ ದ ಟೈಗರ್ಸ್ ಫೋರ್ ಹೆಡ್ ಆ್ಯಂಡ್ ಟಿಕಲ್ಡ್ ಹಿಸ್ ಇಯರ್, ಆ ಅಜ್ಜ ಆ ಹುಲಿಯ ಹಣೆಯನ್ನು ಮುಟ್ಟಿದ, ಪ್ರೀತಿಯಿಂದ ತಟ್ಟಿದ. ಆ್ಯಂಡ್ ಟಿಕಲ್ಡ್ ಹಿಸ್ ಇಯರ್, ಅದರ ಕಿವಿಯಲ್ಲಿ ಕಚಗಳು ಇಟ್ಟ. ಆ್ಯಂಡ್ ವೆನ್ ಎವರ್ ಹಿ ಗ್ರೌಲ್ಡ್, ಯಾವಾಗ ಆ ಹುಲಿ ಗುರು ಅಂತ ಶಬ್ದ ಮಾಡ್ತಿತ್ತು, ಸ್ಮ್ಯಾಕ್ಡ್ ಹಿಮ್ ಅಕ್ರಾಸ್ ದ ಮೌತ್, ಅದರ ಬಾಯಿಯನ್ನು ಪ್ರೀತಿಯಿಂದ ತಟ್ಟುತ್ತಿದ್ದ. ವಿಚ್ ವಾಸ್ ಹೀಸ್ ದ ಓಲ್ಡ್ ವೇ ಆಫ್ ಕೀಪಿಂಗ್ ಹಿಮ್ ಕ್ವೈಟ್, ಅಂದರೆ ಇದು ಅವನ ಹಳೆಯ ಪದ್ಧತಿ, ಆ ಹುಲಿಯನ್ನು ಸುಮ್ಮನಾಗಿರಿಸುವಂಥ ಒಂದು ಹಳೆಯ ಪದ್ಧತಿಯ ಒಂದು. ಹಿ ಲಿಕ್ಡ್
grandfather's hands and only sprang away when a leopard in the next cage snarled at him. ಅದು ಅಜ್ಜನ ಕೈಗಳನ್ನು ನೆಕ್ಕಿತು. ಯಾವಾಗ ಆ ಪಕ್ಕದ ಬೋನ್ನಲ್ಲಿದ್ದಂಥ ಚಿರತೆ ಗುರುಗುರೆಂದು ಶಬ್ದ ಮಾಡಿದಾಗ ಮಾತ್ರ ಇದು ಜಿಗಿದು ಹೋಗ್ತಾ ಇತ್ತು. ಗ್ರ್ಯಾಂಡ್ ಫಾದರ್ ಶೂಡ್ ದ ಲೆಪರ್ಡ್ ಅವೇ. ಆ ಅಜ್ಜ ಆ ಲೆಪರ್ಡ್ ಆ ಚಿರತೆಗೆ ಕೈ ಮಾಡಿ ಓಡಿಸಿದ. ಆ್ಯಂಡ್ ದ ಟೈಗರ್ ರಿಟರ್ನ್ ಟು ಲಿಕ್ ಹಿಸ್ ಹ್ಯಾಂಡ್ಸ್. ಆ ಒಂದು ಹುಲಿ ಮತ್ತೆ ಅವನ ಕೈಯನ್ನು ನೆಕ್ಕಲಿಕ್ಕೆ ಬಂತು. ಬಟ್ ಎವ್ರಿ ನೌ ಆ್ಯಂಡ್ ದೆನ್ ದ ಲೆಪರ್ಡ್ ವುಡ್ ರಶ್ ಎಟ್ ದ ಬಾರ್ಸ್. ಆದರೆ ಪ್ರತಿ ಸಂದರ್ಭದಲ್ಲಿ ಪ್ರತಿ ಸಾರಿ ಆ ಚಿರತೆ ಸರಳುಗಳ ಹತ್ತಿರ ಬಂದು ನಿಲ್ತಾ ಇತ್ತು. ಆ್ಯಂಡ್ ದ ಟೈಗರ್ ವುಡ್ ಸ್ಲಿಂಕ್ ಬ್ಯಾಕ್ ಟು ಹಿಸ್ ಕಾರ್ನರ್. ಮತ್ತೆ ಆ ಹುಲಿ ತನ್ನ ಮೂಲೆಗೆ ಓಡಿ ಹೋಗ್ತಾ ಇತ್ತು. ಅಂದರೆ ಬಹುಶಃ ಅದು ಅತ್ಯಂತ ದೊಡ್ಡ ಬಲಿಷ್ಠವಾದ ಚಿರತೆ ಇದ್ದಿರಬಹುದು. ಎ ನಂಬರ್ ಆಫ್ ಪೀಪಲ್ ಹ್ಯಾಡ್ ಗ್ಯಾದರ್ಡ್ ಟು ವಾಚ್ ದ ರಿಯೂನಿಯನ್ ವೆನ್ ಎ ಕೀಪರ್ ಪುಶ್ಡ್ ಹಿಸ್ ವೇ ಥ್ರೂ ದ ಕ್ರೌಡ್ ಆ್ಯಂಡ್ ಆಸ್ಕ್ ಗ್ರ್ಯಾಂಡ್ ಫಾದರ್ ವಾಟ್ ಹಿ ವಾಸ್ ಡೂಯಿಂಗ್. ಸಾಕಷ್ಟು ಜನ ಈ ಒಂದು ರಿಯೂನಿಯನ್, ಇವರ ಒಂದು ಮರು ಕೂಡುವಿಕೆಯನ್ನು, ಮರು ಭೇಟಿಯನ್ನು ನೋಡಲಿಕ್ಕೆ ಕಾತರದಿಂದ ನೋಡಲಿಕ್ಕೆ ಜನ ಕೂಡಿದರು. ಈ ಅಜ್ಜ ಮತ್ತು ಹುಲಿಯ ಭೇಟಿಯನ್ನು ನೋಡಲಿಕ್ಕೆ ಜನ ಕೂಡಿದ್ರು. ಇದನ್ನು ನೋಡಿ ಆ ಕಾವಲುಗಾರ ಎಲ್ಲರನ್ನೂ ತಳ್ಳಿಕೊಂಡು ಆ ಜನಸಂದಣಿಯಿಂದ ಒಳಗೆ ಬಂದು ಅಜ್ಜನಿಗೆ ಕೇಳ್ದ, ನೀವೇನು ಮಾಡ್ತಾ ಇದ್ದೀರಾ ಅಂತ. ಐ ಆಮ್ ಟಾಕಿಂಗ್ ಟು ಟೈಮೋತಿ ಸೇಡ್ ಗ್ರ್ಯಾಂಡ್ ಫಾದರ್. ನಾನು ಈ ಟೈಮೋತಿಯೊಂದಿಗೆ ಮಾತನಾಡುತ್ತಿದ್ದೇನೆ ಅಂತ ಅಜ್ಜ ಹೇಳಿದ. ವೆರ್ ನಾಟ್ ಹಿಯರ್ ವೆನ್ ಐ ಗೇವ್ ಹಿಮ್ ಟು ದ ಜೂ 6 months ago. ನಾನು 6 ತಿಂಗಳ ಹಿಂದೆ ಈ ಪ್ರಾಣಿ ಸಂಗ್ರಹಾಲಯಕ್ಕೆ ಇದನ್ನು ಕೊಟ್ಟಾಗ ನೀನು ಇರಲಿಲ್ವೇ ಅಂತ ಅಜ್ಜ ಆತನಿಗೆ ಕೇಳಿದ. ಐ ಹ್ಯಾವ್ ನಾಟ್ ಬೀನ್ ಹಿಯರ್ ವೆರಿ ಲಾಂಗ್. ನಾನು ಭಾಳ ದಿವಸದಿಂದ ಇಲ್ಲಿ ಇಲ್ಲ. ಸೇಡ್ ದ ಸರ್ಪ್ರೈಸ್ಡ್ ಕೀಪರ್. ಆ ಕಾವಲುಗಾರ ನಾನು ಭಾಳ ದಿವಸದಿಂದ ಇಲ್ಲಿ ಇಲ್ಲ ಅಂತ ಹೇಳಿದ. ಪ್ಲೀಸ್ ಕಂಟಿನ್ಯೂ ಯುವರ್ ಕನ್ವರ್ಸೇಷನ್. ನಿಮ್ಮ ಸಂಭಾಷಣೆಯನ್ನು ಮುಂದುವರಿಸಿ. ಬಟ್ ಐ ಹ್ಯಾವ್ ನೆವರ್ ಬೀನ್ ಏಬಲ್ ಟು ಟಚ್ ಹಿಮ್ ಮೈ ಸೆಲ್ಫ್. ಹಿ ಈಸ್ ಆಲ್ವೇಸ್ ವೆರಿ ಬ್ಯಾಡ್ ಟೆಂಪರ್ಡ್. ನಾನು ಯಾವಾಗಲೂ ಅವನನ್ನು ಮುಟ್ಟಲಿಕ್ಕೆ ಸಾಧ್ಯವಾಗಿಲ್ಲ, ಯಾಕಂದರೆ ಯಾವಾಗಲೂ ಆತ ಸಿಟ್ಟು ಮಾಡಿಕೊಂಡಿರ್ತಾನೆ. ವೈ ಡೋಂಟ್ ಯು ಪುಟ್ ಹಿಮ್ ಸಮ್ವೇರ್ ಎಲ್ಸ್. ನೀನು ಏಕೆ ಈತನನ್ನು ಬೇರೆ ಕಡೆ ಹಾಕಬಾರ್ದು, ಸಜೆಸ್ಟೆಡ್ ಗ್ರ್ಯಾಂಡ್ ಫಾದರ್. ಅಜ್ಜ ಸೂಚಿಸಿದ. ದಟ್ ಲೆಪರ್ಡ್ ಕೀಪ್ಸ್ ಫ್ರೈಟ್ನಿಂಗ್ ಹಿಮ್. ಐ ವಿಲ್ ಗೋ ಆ್ಯಂಡ್ ಸಿ ದ ಸೂಪ್ರಿಟೆಂಡೆಂಟ್ ಅಬೌಟ್ ಇಟ್. ಆ ಒಂದು ಚಿರತೆ ಇವನನ್ನು ಹೆದರಿಸ್ತಾ ಇದೆ. ನಾನು ಹೋಗಿ ನಿಮ್ಮ ಮೇಲಧಿಕಾರಿಗಳಿಗೆ ಭೇಟಿಯಾಗಿ ಹೇಳ್ತೀನಿ ಇದ್ರ ಬಗ್ಗೆ ಅಂತ ಅಜ್ಜ ಹೇಳಿದ. ಗ್ರ್ಯಾಂಡ್ ಫಾದರ್ ವೆಂಟ್ ಇನ್ ಸರ್ಚ್ ಆಫ್ ದ ಸೂಪ್ರಿಟೆಂಡೆಂಟ್ ಆಫ್ ದ ಜೂ ಬಟ್ ಫೌಂಡ್ ದ್ಯಾಟ್ ಹಿ ಹ್ಯಾಡ್ ಗಾನ್ ಹೋಮ್ ಅರ್ಲಿ. ಆ್ಯಂಡ್ ಸೊ ಆಫ್ಟರ್ ವಾಂಡ್ರಿಂಗ್ ಅಬೌಟ್ ದ ಜೂ ಫಾರ್ ಎ ಲಿಟಲ್ ವೈಲ್ ಹಿ ರಿಟರ್ನ್ ಟು ಟೈಮೋತೀಸ್ ಕೇಜ್ ಟು ಸೇ ಗುಡ್ ಬೈ. ನೋಡಿ, ಗ್ರ್ಯಾಂಡ್ ಫಾದರ್ ವೆಂಟ್ ಇನ್ ಸರ್ಚ್ ಆಫ್ ದ ಸೂಪ್ರಿಟೆಂಡೆಂಟ್. ಆ ಜೂದ ಮೇಲ್ವಿಚಾರಕನನ್ನು ನೋಡಲಿಕ್ಕೆ ಹೋದ. ಆದರೆ ತಿಳಿಯಿತು ಅವರು ಮನೆಗೆ ಬೇಗ ಹೋಗಿದ್ದಾರೆ ಅಂತ. ಆದ್ದರಿಂದ ಆ ಜೂನಲ್ಲಿ ಅಡ್ಡಾಡಿ ಸ್ವಲ್ಪ ಹೊತ್ತು ಫಾರ್ ಲಿಟಲ್ ವೈಲ್ ಅಡ್ಡಾಡಿ ಹಿ ರಿಟರ್ನ್ ಟು ಟೈಮೋತೀಸ್ ಕೇಜ್. ಮತ್ತೆ ಈ ಟೈಮೋತಿ ಇರುವಂತಹ ಹುಲಿಯ ಬೋನಿಗೆ ಬಂದ. ಅದಕ್ಕೆ ಗುಡ್ ಬೈ ಅಂತ ಹೇಳಿದ. ಇಟ್ ವಾಸ್ ಬಿಗಿನಿಂಗ್ ಟು ಗೆಟ್ ಡಾರ್ಕ್. ಅಷ್ಟೊತ್ತಿಗೆ ರಾತ್ರಿ ಆಗ್ಲಿಕ್ಕೆ ಬಂದಿತ್ತು, ಕತ್ಲಾಗ್ಲಿಕ್ಕೆ ಬಂದಿತ್ತು. ಹಿ ಹ್ಯಾಡ್ ಬೀನ್ ಸ್ಟ್ರೋಕಿಂಗ್ ಆ್ಯಂಡ್ ಸ್ಲ್ಯಾಪಿಂಗ್ ಟೈಮೋತಿ ಫಾರ್ ಅಬೌಟ್ 5 minutes when he found another keeper observing him with some alarm. ಇವನು ಆ ಟೈಮೋತಿಯನ್ನು ಸ್ಟ್ರೋಕಿಂಗ್ ಆ್ಯಂಡ್ ಸ್ಲ್ಯಾಪಿಂಗ್ ಅಂದರೆ ಪ್ರೀತಿಯಿಂದ ಬಡಿತಾ ತಟ್ಟದ ಸ್ವಲ್ಪ 5 ನಿಮಿಷಗಳವರೆಗೆ ಮಾಡ್ತಾ ಅಜ್ಜ ನಿಂತಿದ್ದ. ಅದನ್ನು ಬೇರೆ ಕಾವಲುಗಾರ ಇವನ್ನ ಅಬ್ಸರ್ವ್ ಮಾಡ್ತಾ ಇದ್ದ. ನೋಡ್ತಾ ಇರೋದನ್ನು ಇವನು ನೋಡ್ದ ಮತ್ತು ಸ್ವಲ್ಪ ಎಚ್ಚರಿಕೆಯನ್ನು ಆತ ಕೊಟ್ಟ. ಗ್ರ್ಯಾಂಡ್ ಫಾದರ್ ರಿಕಗ್ನೈಸ್ಡ್ ಹಿಮ್ ಆಸ್ ದ ಕೀಪರ್ ಹೂ ಹ್ಯಾಡ್ ಬೀನ್ ದೇರ್ ವೆನ್ ಟೈಮೋತಿ ಹ್ಯಾಡ್ ಫಸ್ಟ್ ಕಮ್ ಟು ದ ಜೂ. ಆವಾಗ ಅಜ್ಜ ಅವನನ್ನು ಗುರುತು ಹಿಡಿದ. ಇದೇ ಕಾವಲುಗಾರ ಆತ ಟೈಮೋತಿಯನ್ನು ಮೊದಲ ಬಾರಿಗೆ ಈ ಜೂ ಒಳಗೆ, ಪ್ರಾಣಿ ಸಂಗ್ರಹಾಲಯದೊಳಗೆ ತಂದಾಗ ಇದ್ದಂಥ ಕಾವಲುಗಾರ. ಯು ರಿಮೆಂಬರ್ ಮೀ. ನೀನು ನನ್ನನ್ನು ನೆನಪು ಮಾಡಿಕೊಳ್ಳಬಲ್ಲೆಯಾ, ನನ್ನ ನೆನಪಿದೆಯಾ ಅಂತ ಅಜ್ಜ ಕೇಳ್ದ. ನೌ ವೈ ಡೋಂಟ್ ಯು ಟ್ರಾನ್ಸ್ಫರ್ ಟೈಮೋತಿ ಟು ಅನದರ್ ಕೇಜ್ ಅವೇ ಫ್ರಮ್ ದಿಸ್ ಸ್ಟುಪಿಡ್ ಲೇಪರ್ಡ್. ಆತ ಕೇಳ್ದ, ಯಾಕೆ ನೀನು ಈ ಟೈಮೋತಿಯನ್ನು ಬೇರೆ ಒಂದು ಬೋನಿಗೆ ಹಾಕಬಾರ್ದು, ಈ ಮೂರ್ಖ ಚಿರತೆಯಿಂದ ಇದನ್ನು ದೂರ ಯಾಕೆ ಇಡಬಾರ್ದು ಅಂತ ಕೇಳ್ದ. ಬಟ್ ಸರ್, ಸ್ಟ್ಯಾಮರ್ಡ್ ದ ಕೀಪರ್, ಇಟ್ ಈಸ್ ನಾಟ್ ಯುವರ್ ಟೈಗರ್. ಆದರೆ ಸರ್ ಅಂತ ಆತ ತೊದಲ್ತಾ ಆ ಕಾವಲ್ಗಾರ ಹೇಳ್ದ, ಇಟ್ ಈಸ್ ನಾಟ್ ಯುವರ್ ಟೈಗರ್, ಇದು ನಿಮ್ಮ ಹುಲಿಯಲ್ಲ. ಆಗ ಅಜ್ಜ ಬೇರೆ ಥರ ಅರ್ಥ ಮಾಡ್ಕೊಂಡು ಹೇಳ್ತಾನೆ. ನೋಡಿ, ಐ ನೋ ನನಗೆ ಗೊತ್ತಿದೆ ಸೇಡ್ ಗ್ರ್ಯಾಂಡ್ ಫಾದರ್ ಟೆಸ್ಟಿಲಿ. ಒಂದು ಪರೀಕ್ಷಾರ್ಥಕವಾಗಿ ಹೇಳ್ದ. ಐ ರಿಯಲೈಸ್ಡ್ ಇಟ್ ಈಸ್ ನೋ ಲಾಂಗರ್ ಮೈನ್. ನನಗೆ ಮನವರಿಕೆಯಾಗಿದೆ ಇದು ಈಗ ನನ್ನದಲ್ಲ.
ಬಟ್ ಯು ಮೈಟ್ ಎಟ್ ಲೀಸ್ಟ್ ಟೇಕ್ ಎ ಸಜೆಷನ್ ಆರ್ ಟೂ ಫ್ರಮ್ ಮೀ. ಆದರೂ ಕೂಡ ನೀನು ನನ್ನ ಹತ್ತಿರ ಒಂದು ಅಥವಾ ಎರಡು ಸಲಹೆಗಳನ್ನು ತಗೋಬೋದಲ್ಲ ಅಂತ ಅಜ್ಜ ಹೇಳ್ದ. ಐ ರಿಮೆಂಬರ್ ಯುವರ್ ಟೈಗರ್ ವೆರಿ ವೆಲ್ ಸೇಡ್ ದ ಕೀಪರ್. ಆಗ ಕಾವಲುಗಾರ ಹೇಳ್ದ, ನಾನು ನಿಮ್ಮ ಹುಲಿಯನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ. ಹಿ ಡೈಡ್ 2 months ago. ಅದು ಅವನು ಸತ್ತು 2 ತಿಂಗಳಾಯಿತು. ಡೈಡ್ ಎಕ್ಸ್ಕ್ಲೇಮ್ಡ್ ಗ್ರ್ಯಾಂಡ್ ಫಾದರ್. ಸತ್ತು ಹೋಯ್ತಾ ಅಂತ ಅಜ್ಜ ಅತ್ಯಂತ ಆಶ್ಚರ್ಯದಿಂದ ನುಡಿದ. ಎಸ್ ಸರ್, ಆಫ್ ನಿಮೋನಿಯಾ. ಹೌದು ಸರ್, ನಿಮೋನಿಯಾದಿಂದ ಅಂತ ಕಾವಲುಗಾರ ಹೇಳಿದ. ದಿಸ್ ಟೈಗರ್ ವಾಸ್ ಟ್ರ್ಯಾಪ್ಡ್ ಇನ್ ದ ಹಿಲ್ಸ್ ಓನ್ಲಿ ಲಾಸ್ಟ್ ಮಂತ್. ಈ ಹುಲಿ ಬೆಟ್ಟದಲ್ಲಿ ಕಳೆದ ತಿಂಗಳನ್ನೇ ನಾವು ಹಿಡಿದಿದ್ದೀವಿ. ಆ್ಯಂಡ್ ಈಸ್ ವೆರಿ ಡೇಂಜರಸ್. ಇದು ತುಂಬ ಅಪಾಯಕಾರಿಯಾದ ಹುಲಿ ಅಂತ ಹೇಳಿದ. ಗ್ರ್ಯಾಂಡ್ ಫಾದರ್ ಕುಡ್ ಥಿಂಕ್ ಆಫ್ ನಥಿಂಗ್ ಟು ಸೇ. ಅಜ್ಜನಿಗೆ ಏನು ಮಾತಾಡಬೇಕಂತ ತಿಳಿಲಿಲ್ಲ. ದ ಟೈಗರ್ ವಾಸ್ ಸ್ಟಿಲ್ ಲಿಕ್ಕಿಂಗ್ ಇಸ್ ಆರ್ಮ್ ವಿತ್ ಇನ್ಕ್ರೀಸಿಂಗ್ ರೆಲಿಶ್. ಆ ಹುಲಿ ಇನ್ನೂ ಹೆಚ್ಚಿನ ಒಂದು ಪ್ರೀತಿಯಿಂದ ಇವನ ಕೈಯನ್ನು ನೆಕ್ತಾ ಇತ್ತು. ಗ್ರ್ಯಾಂಡ್ ಫಾದರ್ ಟು ವಾಟ್ ಸೀಮ್ ಟು ಹಿಮ್ ಆ್ಯನ್ ಏಜ್ ಟು ವಿತ್ಡ್ರಾ ಹಿಸ್ ಹ್ಯಾಂಡ್ ಫ್ರಮ್ ದ ಕೇಜ್. ಆಗ ಅಜ್ಜನಿಗೆ ಒಂಥರ ಗಾಬರಿಯಿಂದ ತನ್ನ ಕೈಯನ್ನು ತೆಗೆದುಕೊಳ್ಳಲಿಕ್ಕೆ ಎಷ್ಟೋ ಹೊತ್ತು ಆದಂತೆ ಆಯಿತು ಅಂತ. ಫೇಸ್ ನಿಯರ್ ದ ಟೈಗರ್ಸ್. ಆತನ ಮುಖ ಆ ಹುಲಿಯ ಹತ್ತಿರವೇ ಇತ್ತು. ಹಿಮ್ಮಂಬಳ್ ಅಸ್ಪಷ್ಟವಾಗಿ ನುಡಿದ, ಗುಡ್ ನೈಟ್ ಟೈಮೋತಿ. ಟೈಮೋತಿ, ನಿನಗೆ ಶುಭರಾತ್ರಿ ಅಂತ ಅಜ್ಜ ಅಸ್ಪಷ್ಟವಾಗಿ ಹೇಳಿದ. ಆ್ಯಂಡ್ ಗಿವಿಂಗ್ ದ ಕೀಪರ್ ಎ ಸ್ಕಾರ್ನ್ಫುಲ್ ಲುಕ್. ಆ ಕಾವಲುಗಾರನತ್ತ ಒಂದು ಥರ ಅಗೌರವಯುತವಾದಂತಹ ನೋಟವನ್ನು ಬೀರಿದ. ವಾಕ್ಡ್ ಬ್ರಿಸ್ಕ್ಲಿ ಔಟ್ ಆಫ್ ದ ಜೂ. ಆ ಪ್ರಾಣಿ ಸಂಗ್ರಹಾಲಯದಿಂದ ತೀವ್ರವಾಗಿ ನಡೆದು ಹೋದ ಅಂತ. ಅಂದರೆ ಅವನಿಗೆ ಒಂಥರ ಬೇಜಾರಾಯಿತು. ಅವನು ಯಾಕೆ ಆ ಕಾವಲುಗಾರನತ್ತ ಅಗೌರವಯುತವಾಗಿ ನೋಡಿದ ಅಂದರೆ, ನಾವು ಎಷ್ಟೊಂದು ಪ್ರೀತಿಯಿಂದ ಸಾಕಿದ ಹುಲಿಯನ್ನು ಈತ ಸತ್ತು ಹೋಗಿದೆ ಅಂತ ಹೇಳ್ತಾ ಇದ್ದಾನೆ ಅಂತ ಆತನಿಗೆ ಒಂಥರ ಅಜ್ಜನಿಗೆ ಬೇಜಾರಾಯಿತು. ಆದ್ದರಿಂದ ಆತ ಆ ಕಾವಲುಗಾರನತ್ತ ಆ ಥರ ಅಗೌರವಯುತವಾಗಿ ನೋಡುತ್ತಾ ಬಿರುಸಾಗಿ ನಡೆದುಕೊಂಡು ಆ ಪ್ರಾಣಿ ಸಂಗ್ರಹಾಲಯದಿಂದ ಹೊರಗೆ ಹೋದ ಅಂತ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪಾಠ, ಪದ್ಯ, ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ನಿರಂತರವಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲರಿಗೂ